ಎಕ್ಸಾಮ್ ಡೇಟಿಗೆ ಸಂಬಂಧಪಟ್ಟ ತಮಗೆಲ್ಲ ನೆನಪಿರಬೇಕು, ಒಳ ಮೀಸಲಾತಿಯ ಒಂದು ತೀರ್ಮಾನ ಆಗುವವರೆಗೆ ಯಾವುದೇ ಅಧಿಸೂಚನೆ ಹೊರಡಿಸಿಕ ಪ್ರಕಟಣೆ ಕೊಟ್ಟಿದ್ದೆ. ಅಧಿಕಾರಕ್ಕೆ ಇಷ್ಟು ಇಲಾಖೆಗಳ ಒಂದು ಹುದ್ದೆಗಳ ನೇಮಕಾತಿಗೆ ಮನವಿ ಬಂದಿದೆ. ಒಳ ಮೀಸಲಾತಿಗೆ ಸೇ ಹಿಡ್ದಿರೋದ್ರಿಂದ ಅದು ಕ್ಲಿಯರ್ ಆಗ್ತಿದ್ದಂಗೆನೆ ನಾವು ತಕ್ಷಣ ಎಕ್ಸಾಮ್ ಮಾಡ್ತೀವಿ, ತಾವು ಸಿದ್ಧತೆ ನಡೆಸಿ ಅಂತೇಳಿ. ಹಾಗಾಗಿ ನಾವು ಈಗ ಏನು ಅರ್ಜಿ ಕರೆದಿದ್ದೀವಿ, ನಾವು ಆದಷ್ಟು ಡಿಸೆಂಬರ್ ಅಂತ್ಯ ಜನವರಿನಲ್ಲಿ ನಾವು ಪರೀಕ್ಷೆಯನ್ನ ನಡೆಸ್ತೀವಿ. ಅದಕ್ಕೂ ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆ ಮುಂದೂಡಿ ಎನ್ನುವಂಥದ್ದೇನೆ ಒಂದು ವರ್ಗ ಇರುತ್ತೆ. ಅವಾಗ ನೀವು ಒಂದು ವರ್ಷ ಬಿಟ್ಟು ಒಂದು ಎಕ್ಸಾಮ್ ಶೆಡ್ಯೂಲ್ ಮಾಡಿದ್ರು ಮುಂದೂಡಿ, ಆ ಮುಂದೂಡಿ ಎನ್ನುವಂಥದ್ದಕ್ಕೆ ಅವ್ರ ಹತ್ರ ಅಷ್ಟು ರೀಸನ್ಗಳಿರುತ್ತೆ. ಎಲ್ಲ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ನಾವು ಕೆಲವೊಂದು ತೀರ್ಮಾನ ಮಾಡಿಕೊಡ್ಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು, ಕೆಲವರಿಗೆ 10 ವರ್ಷ ಕೊಟ್ಟರು ತಮಗೆ ಸಮಯ. ಹಾಗಾಗಿ ನಾನು ಈ ಹಿಂದೆನೆ ತಾವು ಅಧಿಕೃತವಾಗಿ ನೋಡ್ಬೋದು, ನಮ್ಮ ವೆಬ್ಸೈಟ್ ಅಲ್ಲಿ ಹಾಕಿದೀವಿ, ಪತ್ರಿಕೆನಲ್ಲಿ ಬಂದಿದೆ ಇಷ್ಟು ಇಲಾಖೆ, ಅದೇ ಇಲಾಖೆಗಳದ್ದು ನಾವೀಗ ನೋಟಿಫಿಕೇಶನ್. ಹಾಗಾಗಿ ನಾವು ಡಿಸೆಂಬರ್ ಅಂತ್ಯ ಜನವರಿನಲ್ಲಿ ಪರೀಕ್ಷೆಯನ್ನು ನಡೆಸುವಂಥದ್ದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀವಿ. ಹಾಗಾಗಿ ದಯಮಾಡಿ ತಾವು ಯಾರು ಈ ಕ್ಷೇತ್ರದಲ್ಲಿ ಅಭ್ಯಾಸ ಮಾಡ್ತಾ ಇದ್ರೆ ತೀವ್ರತರವಾಗಿ ಸ್ಟಡಿ ಮಾಡಿ ಅಂತನ್ನುವಂಥ. ಮತ್ತೆ ಪರೀಕ್ಷೆಯನ್ನ ನೀವು ಯಾರೋ ಒಂದು 10 ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿದ್ದಂಗೆನೆ ನನ್ನ ನಿರ್ಧಾರ ಅದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾದಂತ